ನಮಸ್ಕಾರ ಸ್ಪರ್ಧಾರ್ಥಿಗಳೇ, ಎಚ್ಟಿಎ ಅಕಾಡೆಮಿಗೆ ನಿಮಗೆಲ್ಲರಿಗೂ ಆತ್ಮೀಯ ಸ್ವಾಗತ. ಇವತ್ತಿನ ನಮ್ಮ ಚರ್ಚಾ ವಿಷಯ ಪರೀಕ್ಷೆಗಳ ದೃಷ್ಟಿಯಿಂದ ತುಂಬಾನೇ ಇಂಪಾರ್ಟೆಂಟ್ ಆಗಿರೋ ಮುಘಲ್ ಸಾಮ್ರಾಜ್ಯ. ಇಲ್ಲಿ ನಾವು ಕೇವಲ ಪ್ರಶ್ನೆ ಉತ್ತರ ಅಂತ ನೋಡೋದಿಲ್ಲ, ಬದಲಿಗೆ ಪ್ರತಿಯೊಂದು ಕಾನ್ಸೆಪ್ಟ್ನ ಆಳಕ್ಕೆ ಇಳಿದು ಪರೀಕ್ಷೆಯಲ್ಲಿ ನಿಮ್ಮ ಅಂಕಗಳು ಪಕ್ಕಾ ಆಗೋ ಹಾಗೆ ನೋಡ್ಕೊಳ್ಳೋಣ. ಹಾಗಾದ್ರೆ ಶುರು ಮಾಡೋಣ ಅಲ್ವಾ? ನಾವು ಮುಂದೆ ಹೋಗೋಕ್ಕಿಂತ ಮುಂಚೆ ಒಂದು ಸಣ್ಣ ರಿಕ್ವೆಸ್ಟ್. ನಮ್ಮ ಚಾನೆಲ್ಗೆ ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ ಮತ್ತು ನಮ್ಮ ಈ ಪ್ರಯತ್ನ ನಿಮ್ಗೆ ಇಷ್ಟಾಗ್ತಿದ್ರೆ ಈ ವಿಡಿಯೋಗೊಂದು ಲೈಕ್ ಕೊಡಿ. ನಿಮ್ಮ ಪರೀಕ್ಷಾ ತಯಾರಿಗಾಗಿ ಅತ್ಯುತ್ತಮ ಕಂಟೆಂಟ್ ಕೊಡೋದೇ ನಮ್ಮ ಗುರಿ. ನಿಮ್ಮ ಪ್ರೋತ್ಸಾಹ ಇದ್ರೆ ನಮಗೂ ಇನ್ನಷ್ಟು ಹುಮ್ಮಸ್ಸು ಬರುತ್ತೆ. ಸರಿ, ಹಾಗಾದ್ರೆ ಇವತ್ ನಾವೇನೆಲ್ಲ ಕಲಿಯೋಣ ನೋಡೋಣ ಬನ್ನಿ. ಮೊದಲು ಬಾಬರ್ ಮತ್ತು ಹುಮಾಯೂನ್ ಹೇಗೆ ಮೊಘಲ್ ಸಾಮ್ರಾಜ್ಯಕ್ಕೆ ಬುನಾದಿ ಹಾಕಿದ್ರು ಅಂತ ತಿಳ್ಕೊಳ್ಳೋಣ. ಆಮೇಲೆ ಆ ಸಾಮ್ರಾಜ್ಯವನ್ನ ಗಟ್ಟಿಗೊಳಿಸಿದ ಅಕ್ಬರ್ ಬಗ್ಗೆ ಮಾತಾಡೋಣ. ನಂತರ ಕಲೆ ಮತ್ತು ವಾಸ್ತುಶಿಲ್ಪದ ಸುವರ್ಣ ಯುಗಕ್ಕೆ ಹೋಗಿ ಔರಂಗಜೇಬ್ನ ಕಾಲದ ಏಳುಬೀಳುಗಳನ್ನ ನೋಡೋಣ. ಕೊನೆಯಲ್ಲಿ ಪರೀಕ್ಷೆಗೆ ಬೇಕೇ ಬೇಕಾದ ಪ್ರಮುಖ ಅಂಶಗಳನ್ನ ಫಟಾಫಟ್ ಅಂತ ಒಮ್ಮೆ ರಿವೈಸ್ ಮಾಡೋಣ. ರೆಡಿ ಅಲ್ವಾ? ಓಕೆ, ಯಾವುದೇ ಸಾಮ್ರಾಜ್ಯದ ಬಗ್ಗೆ ಸರಿಯಾಗಿ ಅರ್ಥ ಮಾಡ್ಕೋಬೇಕಂದ್ರೆ ನಾವು ಅದರ ಮೂಲದಿಂದ, ಅಂದ್ರೆ ಅದನ್ನ ಸ್ಥಾಪಿಸಿದವರಿಂದಲೇ ಶುರು ಮಾಡ್ಬೇಕು. ಹಾಗಾಗಿ ಮೊದಲು ಬಾಬರ್ ಮತ್ತು ಹುಮಾಯೂನ್ ಒಂದು ಹೊಸ ಸಾಮ್ರಾಜ್ಯಕ್ಕಾಗಿ ಹೇಗೆ ಹೋರಾಡಿದ್ರು, ಏನೆಲ್ಲ ಸವಾಲುಗಳನ್ನ ಎದುರಿಸಿದ್ರು ಅನ್ನೋದನ್ನ ನೋಡೋಣ. ನೋಡಿ, ಪರೀಕ್ಷೆಗಳಲ್ಲಿ ಪದೇ ಪದೇ ಕೇಳೋ ಒಂದು ಸಾಮಾನ್ಯ ಪ್ರಶ್ನೆ ಅಂದ್ರೆ ಮೊಘಲ್ ದೊರೆಗಳನ್ನ ಸರಿಯಾದ ಕ್ರಮದಲ್ಲಿ ಜೋಡಿಸಿ ಅಂತ. ಈ ಟೈಮ್ಲೈನ್ ನೋಡಿ: ಮೊದಲು ಬಾಬರ್, ನಂತರ ಹುಮಾಯೂನ್, ಅವನ ನಂತರ ಅಕ್ಬರ್ ಮತ್ತು ಆಮೇಲೆ ಜಹಾಂಗೀರ್. ಗಮನಿಸಿ, ಪಿಸಿ ಕಾರ್ ಮತ್ತು ಡಿಡಿಸಿ ಜಿಕೆ 2008 ಮತ್ತು ಎಸ್ಡಿಎ ಜಿಕೆ 2019 ಎಚ್ಕೆ ಪರೀಕ್ಷೆಗಳಲ್ಲಿ ಇದೇ ಪ್ರಶ್ನೆ ಬಂದಿದೆ. ಹಾಗಾಗಿ ಬಾಬರ್, ಹುಮಾಯೂನ್, ಅಕ್ಬರ್, ಜಹಾಂಗೀರ್ ಈ ಆರ್ಡರ್ ಚೆನ್ನಾಗಿ ನೆನ್ಪಿನಲ್ಲಿ ಇಟ್ಕೊಳ್ಳಿ. ಇದು ನಮ್ಮ ಇವತ್ತಿನ ಚರ್ಚೆಯ ಅಡಿಪಾಯ. ಒಂದು ಯುದ್ಧ ಇಡೀ ಭಾರತದ ಇತಿಹಾಸದ ಹಾದಿಯನ್ನೇ ಬದಲಾಯಿಸಿತು ಅಂದ್ರೆ ಅದು 1526ರಲ್ಲಿ ನಡೆದ ಮೊದಲ ಪಾಣಿಪತ್ ಕದನ. ಇದೇ ಯುದ್ಧ ದೆಹಲಿ ಸುಲ್ತಾನರ ಆಳ್ವಿಕೆಗೆ ಅಂತ್ಯ ಹಾಡಿ ಭಾರತದಲ್ಲಿ ಮೊಘಲ್ ಸಾಮ್ರಾಜ್ಯದ ಹೊಸ ಯುಗಕ್ಕೆ ನಾಂದಿ ಹಾಡಿತು. ಪಿಸಿ ಕಾರಂಡಾರ್ ಕೆಎನ್ಎಚ್ಕೆ 2017 ಪರೀಕ್ಷೆಯಲ್ಲಿ ಇದರ ವರ್ಷವನ್ನ ಕೇಳಿದ್ರು. ಅದು 1526. ಇದೊಂದು ಐತಿಹಾಸಿಕ ದಿನಾಂಕ, ನೆನಪಿರ್ಲಿ. ಹಾಗಾದ್ರೆ ಈ ನಿರ್ಣಾಯಕ ಯುದ್ಧದಲ್ಲಿ ಹೋರಾಡಿದ್ದು ಯಾರು? ಒಂದ್ ಕಡೆ ಮೊಘಲ್ ಸಾಮ್ರಾಜ್ಯದ ಸ್ಥಾಪಕ ಬಾಬರ್, ಇನ್ನೊಂದ್ ಕಡೆ ದೆಹಲಿ ಸುಲ್ತಾನರ ಕೊನೆಯ ದೊರೆ ಇಬ್ರಾಹಿಂ ಲೋದಿ. ಈ ಯುದ್ಧದಲ್ಲಿ ಬಾಬರ್ ಲೋದಿಯನ್ನ ಸೋಲ್ಸಿದ. ನೀವೇ ಯೋಚನೆ ಮಾಡಿ, ಈ ಒಂದು ಪ್ರಶ್ನೆ ಪಿಎಸ್ಐ, ಪಿಸಿ, ಸಿಪಿಸಿ ಹೀಗೆ 2004ರಿಂದ 2018ರವರೆಗೆ 10 ಪರೀಕ್ಷೆಗಳಲ್ಲಿ ಪದೇ ಪದೇ ರಿಪೀಟ್ ಆಗಿದೆ ಅಂದ್ರೆ ಇದು ಎಷ್ಟೊಂದು ಮುಖ್ಯವಾದ ವಿಷಯ ಅಲ್ವಾ? ಬಾಬರ್ ವರ್ಸಸ್ ಇಬ್ರಾಹಿಂ ಲೋದಿ, ಇದನ್ನ ಮರೆಯೋ ಹಾಗೆ ಇಲ್ಲ. ನೋಡಿ, ಈ ಸ್ಲೈಡ್ ನೋಡಿದ್ರೇನೆ ನಿಮ್ಗೆ ಇದ್ರ ಮಹತ್ವ ಕ್ಲಿಯರ್ ಆಗಿ ಗೊತ್ತಾಗತ್ತೆ. ಮೊದಲ ಪಾಣಿಪತ್ ಕದನದ ಬಗ್ಗೆ ಎಷ್ಟು ಸರಿ ಪ್ರಶ್ನೆ ಬಂದಿದೆ ಅಂತ. ಇದೊಂದು 5 ಸ್ಟಾರ್ ಟಾಪಿಕ್ ಅಂತಾನೆ ಹೇಳ್ಬೋದು. ಈ ವಿಷಯದ ಮೇಲೆ ನೀವು ಪಕ್ಕಾ ಹಿಡಿತ ಸಾಧಿಸಿದ್ರೆ 1 ಅಂಕ ನಿಮ್ಮ ಜೇಬಲಿದ್ದ ಹಾಗೆ. ಬಾಬರ್ ಬಗ್ಗೆ ಇನ್ನೊಂದು ಇಂಟ್ರೆಸ್ಟಿಂಗ್ ವಿಷಯ ಇದೆ. 2012ರ ಪಿಸಿ ಕೆಎಸ್ಐಎಸ್ ಪರೀಕ್ಷೆಯಲ್ಲಿ ಕೇಳಿದ ಪ್ರಶ್ನೆ, ಬಾಬರ್ನ ಸ್ವಂತ ಇಚ್ಛೆಯಂತೆ ಅವನ ಅಂತ್ಯಕ್ರಿಯೆ ಎಲ್ಲಿ ನಡೆತು ಅಂತ. ವಿಷಯ ಏನಪ್ಪಾ ಅಂದ್ರೆ, ಮೊದಲು ಅವನನ್ನ ಆಗ್ರಾದಲ್ಲೇ ಸಮಾಧಿ ಮಾಡಲಾಗಿತ್ತು. ಆದ್ರೆ ಅವನ ಕೊನೆಯ ಆಸೆ ತನ್ನ ಪ್ರೀತಿಯ ನಗರ ಕಾಬೂಲ್ನಲ್ಲಿ ತನ್ನ ಸಮಾಧಿ ಇರ್ಬೇಕು ಅಂತ. ಹಾಗಾಗಿ ಅವನ ದೇಹವನ್ನ ಅಲ್ಲಿಗೆ ಸ್ಥಳಾಂತರಿಸಿ ಮರುಸಮಾಧಿ ಮಾಡಲಾಯಿತು. ಸರಿಯಾದ ಉತ್ತರ ಕಾಬೂಲ್. ಬಾಬರ್ ನಂತರ ಬಂದವನು ಅವನ ಮಗ ಹುಮಾಯೂನ್. ಆದ್ರೆ ಇವನ ಆಳ್ವಿಕೆ ಅಷ್ಟು ಸುಲಭವಾಗಿರ್ಲಿಲ್ಲ. ಮಧ್ಯದಲ್ಲಿ ಸ್ವಲ್ಪ ಅಡಚಣೆ ಆಯಿತು. ಇತ್ತೀಚೆಗೆ ನಡೆದ ಬಿಎಂಟಿಸಿ ಕಂಡಕ್ಟರ್ 2024 ಪರೀಕ್ಷೆಯಲ್ಲಿ ಕೇಳಿದ ಪ್ರಶ್ನೆ, ದಿನ್ ಪನ್ ಅನ್ನೋ ಹೊಸ ನಗರವನ್ನ ಸ್ಥಾಪಿಸಿದ್ದು ಯಾರು? ಉತ್ತರ ಹುಮಾಯೂನ್. ಆದ್ರೆ ಹುಮಾಯೂನನ್ನ ಸೋಲಿಸಿ ಮಧ್ಯದಲ್ಲಿ ಅಧಿಕಾರಕ್ಕೆ ಬಂದವನು ಶೇರ್ ಶಾ ಸೂರಿ. ಇಲ್ಲಿ ತುಂಬಾ ಜನ ತಪ್ಪು ಮಾಡ್ತಾರೆ. ನೆನಪಿಡಿ, ಶೇರ್ ಶಾ ಸೂರಿ ಮೊಘಲನಲ್ಲ. ಇವನು ನಿರ್ಮಿಸಿದ ಗ್ರ್ಯಾಂಡ್ ಟ್ರಂಕ್ ರಸ್ತೆ ಬಗ್ಗೆ ಪಿಎಸ್ಐ 2018, ಪಿಸಿ 2018, ಸಿಪಿಸಿ 2008 ಹೀಗೆ ಹಲವಾರು ಪರೀಕ್ಷೆಗಳಲ್ಲಿ ಕೇಳಿದ್ದಾರೆ. ಇದು ತುಂಬಾ ಇಂಪಾರ್ಟೆಂಟ್. ಸರಿ, ಈಗ ನಾವು ಮೊಘಲ್ ಸಾಮ್ರಾಜ್ಯದ ನಿಜವಾದ ಶಿಲ್ಪಿ ಅಕ್ಬರ್ನ ಕಾಲಕ್ಕೆ ಬರೋಣ. ಬುನಾದಿ ಹಾಕಿದ್ದು ಬಾಬರ್ ಆದ್ರೆ ಆ ಬುನಾದಿ ಮೇಲೆ ಒಂದು ಭವ್ಯ ಸೌಧ ಕಟ್ಟಿದ್ದು ಅಕ್ಬರ್. ಇವನು ಕೇವಲ ಯುದ್ಧಗಳನ್ನ ಗೆಲ್ಲಲಿಲ್ಲ, ಬದಲಿಗೆ ಆಡಳಿತ ಮತ್ತು ಸಂಸ್ಕೃತಿಯ ಅಡಿಪಾಯವನ್ನೇ ಗಟ್ಟಿಗೊಳಿಸಿದ. ಅಕ್ಬರ್ ಬಗ್ಗೆ ಪರೀಕ್ಷೆಯಲ್ಲಿ ಕೇಳೋ ಕೆಲವು ಪ್ರಮುಖ ಫ್ಯಾಕ್ಟ್ಸ್ ಅನ್ನ ಫಟಾಫಟ್ ಅಂತ ನೋಡ್ಬಿಡೋಣ ಬನ್ನಿ. ಅವನ ಜನ್ಮಸ್ಥಳ
ಅಮರಕೋಟೆ ಇದು PSI KSRP 2022ರಲ್ಲಿ ಬಂದಿತ್ತು. ಅವನ ಮೂಲ ಹೆಸರು ಜಲಾಲ್ ಉದ್ದೀನ್ ಮೊಹಮ್ಮದ್. ಇದು CPC 2014ನ ಪ್ರಶ್ನೆ. ಆಶ್ಚರ್ಯ ಅಂದ್ರೆ ಇತಿಹಾಸದ ಈ ಮಹಾನ್ ಚಕ್ರವರ್ತಿ ಓದು ಬರಹ ಬಾರದ ಅನಕ್ಷರಸ್ಥನಾಗಿದ್ದ. ಇದು CPC 2010ನಲ್ಲಿ ಕೇಳಿದ ಪ್ರಶ್ನೆ. ಅವನ ಆಳ್ವಿಕೆ ಕೊನೆಗೊಂಡಿದ್ದು 1605ರಲ್ಲಿ. ಇದು ವಾರ್ಡರ್ 2019ನ ಪ್ರಶ್ನೆ. ಮತ್ತು ಝೆರೋಖಾಯಿ ದರ್ಶನ್ ಅಂದ್ರೆ ಅರಮನೆಯ ಬಾಲ್ಕನಿಯಿಂದ ಜನರಿಗೆ ದರ್ಶನ ಕೊಡುವ ಪದ್ಧತಿಯನ್ನ ಜಾರಿಗೆ ತಂದಿದ್ದು ಅಕ್ಬರ್. ಇದು FDA 2021ರಲ್ಲಿ ಬಂದಿತ್ತು. ಅಕ್ಬರ್ ಬಗ್ಗೆ ಮಾತಾಡ್ಬೇಕಾದ್ರೆ ಎಲ್ರಿಗೂ ಕನ್ಫ್ಯೂಸ್ ಆಗೋ ಒಂದ್ ವಿಷಯ ಅಂದ್ರೆ ದೀನ್-ಇ-ಇಲಾಹಿ. ನೆನ್ಪಿಡಿ, ಇದೊಂದು ಹೊಸ ಧರ್ಮ ಅಲ್ಲ, ಬದಲಿಗೆ ಎಲ್ಲ ಧರ್ಮಗಳಲ್ಲಿರೋ ಒಳ್ಳೊಳ್ಳೆ ಅಂಶಗಳನ್ನ ಒಟ್ಟಿಗೆ ಸೇರಿಸಿ ಒಂದು ನೈತಿಕ ಸಂಹಿತೆಯನ್ನ ರೂಪಿಸುವ ಪ್ರಯತ್ನವಾಗಿತ್ತು. ಆದ್ರೆ ಈ ಪ್ರಯತ್ನ ಅಷ್ಟೊಂದು ಯಶಸ್ವಿ ಆಗ್ಲಿಲ್ಲ. ಈ ದೀನ್-ಇ-ಇಲಾಹಿ ವಿಷಯ ಪರೀಕ್ಷೆ ನಡೆಸೋರಿಗೆ ಒಂದ್ ರೀತಿ ಫೇವ್ರೆಟ್ ಟಾಪಿಕ್. ಇದನ್ನ ಸ್ಥಾಪಿಸಿದ್ಯಾರು? ಅಕ್ಬರ್. ನೋಡಿ, PSI 2016, PC 2002, PC 2011 ಹೀಗೆ ಎಷ್ಟು ಸರಿ ಕೇಳಿದ್ದಾರೆ. ಇದನ್ನ ಒಪ್ಪಿಕೊಂಡ ಒಂದೇ ಒಬ್ಬ ಹಿಂದೂ ಯಾರು? ನಮ್ಮ ಬೀರಬಲ್, ಅಂದ್ರೆ ರಾಜ ಬೀರ್ಬಲ್. ಇದು KEA 2023ರ ಪ್ರಶ್ನೆ. ಇದು ಯಾಕೆ ಫೇಲ್ ಆಯ್ತು? SDA 2017 ಮತ್ತು FDA 2017 ಪರೀಕ್ಷೆಗಳ ಪ್ರಕಾರ ಅಕ್ಬರ್ ನಂತರ ಇದಕ್ಕೆ ಯಾರೂ ಪ್ರೋತ್ಸಾಹ ಕೊಡ್ಲಿಲ್ಲ ಮತ್ತು ಮುಸ್ಲಿಂರಿಂದಲೇ ಇದಕ್ಕೆ ವಿರೋಧ ವ್ಯಕ್ತವಾಯಿತು. ಅಕ್ಬರ್ನ ಇನ್ನೊಂದು ದೊಡ್ಡ ಆಡಳಿತಾತ್ಮಕ ಕೊಡುಗೆ ಅಂದ್ರೆ ಅದು ಮನ್ಸಬ್ದಾರಿ ಪದ್ಧತಿ. ಸಿಂಪಲ್ ಆಗಿ ಹೇಳೋದಾದ್ರೆ ಇದೊಂದು ರ್ಯಾಂಕಿಂಗ್ ಸಿಸ್ಟಮ್. ಸರ್ಕಾರದ ಪ್ರತಿಯೊಬ್ಬ ಅಧಿಕಾರಿಗೂ ಅವರ ಜವಾಬ್ದಾರಿ ಮತ್ತು ಸಂಬಳವನ್ನ ನಿರ್ಧರಿಸೋಕೆ ಒಂದು ಮನ್ಸಬ್ ಅಥವಾ ರ್ಯಾಂಕ್ ಕೊಡ್ತಿದ್ರು. PC KSRP 2015ರಲ್ಲಿ ನೇರವಾಗಿ ಕೇಳಿದ್ರು, ಮನ್ಸಬ್ದಾರಿ ಪದ್ಧತಿಯನ್ನು ಜಾರಿಗೆ ತಂದವರು ಯಾರು ಅಂತ. ಉತ್ತರ ಬೇರೆ ಯಾರೂ ಅಲ್ಲ, ಅಕ್ಬರ್. ಅಕ್ಬರ್ನ ಸಾಧನೆಗಳನ್ನ ಈ ಟೇಬಲ್ನಲ್ಲಿ ಸುಲಭವಾಗಿ ನೋಡ್ಬೋದು. ಫತೇಪುರ್ ಸಿಕ್ರಿ ಅನ್ನೋ ಒಂದು ಹೊಸ ರಾಜಧಾನಿಯನ್ನೇ ಕಟ್ಟಿಸಿದ. ಈ ಪ್ರಶ್ನೆ PC 2017, CPC 2010 ಮತ್ತು FG 2010ರಲ್ಲಿ ಬಂದಿದೆ. ಗುಜರಾತ್ ಗೆದ್ದ ನೆನಪಿಗಾಗಿ ಫತೇಪುರ್ ಸಿಕ್ರಿಯಲ್ಲಿ ಕಟ್ಟಿಸಿದ ಬೃಹದ್ವಾರವೇ ಬುಲಂದ್ ದರ್ವಾಜಾ. ಇದರ ಬಗ್ಗೆ KEA 2023 ಮತ್ತು STA 2017ರಲ್ಲಿ ಕೇಳಿದ್ದಾರೆ. ಅವನ ರೆವೆನ್ಯೂ ಮಿನಿಸ್ಟರ್ ಯಾರು? ರಾಜ ತೋದರಮಲ್ಲ. ಇದು CPC 2016ನ ಪ್ರಶ್ನೆ. ಅಕ್ಬರ್ ಕಾಲದ ಕೃಷಿ ಬಗ್ಗೆ ಮಾಹಿತಿ ಸಿಗೋ ಮುಖ್ಯವಾದ ಪುಸ್ತಕ ಯಾವುದು? ಅಬುಲ್ ಫಜಲ್ ಬರೆದ ಐನ್-ಇ-ಅಕ್ಬರಿ. ಇದು PC 2017ನ ಪ್ರಶ್ನೆ. ಅಕ್ಬರ್ ಹಾಕಿಕೊಟ್ಟ ಭದ್ರ ಬುನಾದಿ ಮೇಲೆ ಮುಘಲ್ ಸಾಮ್ರಾಜ್ಯ ಕಲೆ ಮತ್ತು ವಾಸ್ತುಶಿಲ್ಪದಲ್ಲಿ ತನ್ನ ಅತ್ಯುನ್ನತ ಹಂತವನ್ನ ತಲುಪಿತು. ಈ ಸುವರ್ಣ ಯುಗದ ರೂವಾರಿಗಳು ಅಂದ್ರೆ ಜಹಾಂಗೀರ್ ಮತ್ತು ಶಹಜಹಾನ್. ಇವರ ಕಾಲದಲ್ಲಿ ಏನೆಲ್ಲ ಆಯ್ತು ನೋಡೋಣ ಬನ್ನಿ. ಜಹಾಂಗೀರ್ ಒಬ್ಬ ಕಲಾಪ್ರೇಮಿ. ಪೇಂಟಿಂಗ್ಸ್ ಅಂದ್ರೆ ಅವನಿಗೆ ಪಂಚಪ್ರಾಣ. ಆದರೆ ಶಹಜಹಾನ್ ಒಬ್ಬ ಮಾಸ್ಟರ್ ಬಿಲ್ಡರ್. ಜಹಾಂಗೀರ್ ಬಗ್ಗೆ ಒಂದು ಪ್ರಶ್ನೆ ಪದೇ ಪದೇ ಬರುತ್ತೆ. ತಂಬಾಕು ಬಳಕೆಯನ್ನ ನಿಷೇಧಿಸಿದ ಮೊಘಲ್ ಚಕ್ರವರ್ತಿ ಯಾರು? ಉತ್ತರ ಜಹಾಂಗೀರ್. ನೋಡಿ, ಇನ್ಸ್ಟ್ರಕ್ಟರ್ 2019, PC 2016, KSRPSI 2012, SDA 2018 ಹೀಗೆ 4 ಬಾರಿ ಬಂದಿದೆ. ಅಂದ್ರೆ ಇದರ ಪ್ರಾಮುಖ್ಯತೆ ನೀವೇ ಅರ್ಥ ಮಾಡ್ಕೋಬೋದು. ಇನ್ನು ಶಹಜಹಾನ್ನ ಆಳ್ವಿಕೆಯನ್ನ ಮೊಘಲ್ ವಾಸ್ತುಶಿಲ್ಪದ ಸುವರ್ಣಯುಗ ಅಂತಾನೇ ಕರೀತಾರೆ. ಶಹಜಹಾನ್ನ ಅದ್ಭುತ ನಿರ್ಮಾಣಗಳನ್ನ ನೋಡಿ. ದೆಹಲಿಯ ಕೆಂಪು ಕೋಟೆಯನ್ನು ಕಟ್ಟಿಸಿದ್ದು ಶಹಜಹಾನ್. ಆ ಬೃಹತ್ ಕೆಂಪು ಕಲ್ಲಿನ ಗೋಡೆಗಳು ಇವತ್ತಿಗೂ ಗಟ್ಟಿಯಾಗಿ ನಿಂತಿವೆ. ಇದು PC, CPC, ESI, KEA, FDA ಹೀಗೆ ಬಹುತೇಕ ಎಲ್ಲಾ ಪರೀಕ್ಷೆಗಳಲ್ಲಿ ಕೇಳಿರುವ ಪ್ರಶ್ನೆ. ಅಷ್ಟೇ ಅಲ್ಲ, ಇದೊಂದು ಯುನೆಸ್ಕೋ ವಿಶ್ವ ಪರಂಪರೆಯ ತಾಣ ಕೂಡ ಹೌದು. ಇನ್ನು ಪ್ರೀತಿಯ ಸಂಕೇತ ಆಗ್ರಾದ ತಾಜ್ ಮಹಲನ್ನ ಬಿಳಿ ಅಮೃತಶಿಲೆಯಿಂದ ಕಟ್ಟಿಸಿದ. ಇದರ ಬಗ್ಗೆ KA 2023 ಮತ್ತು 2024ರಲ್ಲಿ ಕೇಳಲಾಗಿದೆ. ಹಾಗೆಯೇ ಜಗತ್ಪ್ರಸಿದ್ಧ ಮಯೂರ ಸಿಂಹಾಸನವನ್ನ ನಿರ್ಮಿಸಿದ್ದು ಕೂಡ ಇದೇ ಶಹಜಹಾನ್. ಈ ಬಗ್ಗೆ PSI ಮತ್ತು CPC ಪರೀಕ್ಷೆಗಳಲ್ಲಿ ಪ್ರಶ್ನೆಗಳು ಬಂದಿವೆ. ಜಹಾಂಗೀರ್ ಕಾಲದಲ್ಲಿ ಅವನ ಪತ್ನಿ ನೂರ್ ಜಹಾನ್ ಎಷ್ಟು ಪ್ರಭಾವಶಾಲಿಯಾಗಿದ್ಲು ಅಂದ್ರೆ ಅವಳೇ ಸಾಮ್ರಾಜ್ಯದ ನಿಜವಾದ ಆಡಳಿತಗಾರ್ತಿ ಅಂತ ಹೇಳ್ತಾರೆ. ರಾಜನ ಪಕ್ಕದಲ್ಲಿ ಅವಳ ರಾಣಿಯ ಹೆಸರು ನಾಣ್ಯದ ಮೇಲೆ. ಅಂದ್ರೆ ಆಕೆಯ ಪ್ರಭಾವ ಎಷ್ಟಿತ್ತು ಅಂತ ಊಹಿಸಿ. ಯಾವ ಮೊಘಲ್ ರಾಣಿಯ ಹೆಸರನ್ನ ನಾಣ್ಯಗಳ ಮೇಲೆ ಕೆತ್ತಲಾಗಿತ್ತು ಎಂಬ ಪ್ರಶ್ನೆ ಗ್ರೂಪ್ C 2017 ಪರೀಕ್ಷೆಯಲ್ಲಿ ಬಂದಿತ್ತು. ಉತ್ತರ ನೂರ್ ಜಹಾನ್. ಈಗ ನಾವು ಮೊಘಲ್ ಸಾಮ್ರಾಜ್ಯದ ಕೊನೆಯ ಪ್ರಬಲ ದೊರೆ ಔರಂಗಜೇಬನ ಕಾಲಕ್ಕೆ ಬಂದಿದ್ದೇವೆ. ಇವನ ಕಾಲದಲ್ಲಿ ಸಾಮ್ರಾಜ್ಯ ವಿಸ್ತಾರದಲ್ಲಿ ತುತ್ತ ತುದಿಗೆ ಹೋಯಿತು. ಆದರೆ ಅದೇ ಸಮಯಕ್ಕೆ ಪತನದ ಆರಂಭವೂ ಆಯಿತು. ಇದೊಂದು ರೀತಿ ಐತಿಹಾಸಿಕ ವಿಪರ್ಯಾಸ. ಔರಂಗಜೇಬನ ಬಗ್ಗೆ ಪರೀಕ್ಷೆಗೆ ಬೇಕಾದ ಕೀ ಪಾಯಿಂಟ್ಸ್ ಇಲ್ಲಿದೆ. ಅವನ ಪೂರ್ಣ ಹೆಸರು
ಮುಯಿನ್ ಉದ್ದೀನ್ ಮುಹಮ್ಮದ್ ಔರಂಗಜೇಬ್ ಇದು PC 2020ರ ಪ್ರಶ್ನೆ. ಅವನು ಅಧಿಕಾರಕ್ಕೆ ಬಂದದ್ದು ಹೇಗೆ? ತನ್ನ ಅಣ್ಣ ದಾರಾ ಶಿಕೋಹನನ್ನ ಸೋಲಿಸಿ. PC 2019ರ ಪ್ರಶ್ನೆ. ಇಸ್ಲಾಮಿಕ್ ಕಾನೂನುಗಳನ್ನ ಯಾವ ಪುಸ್ತಕದಲ್ಲಿ ಸಂಗ್ರಹಿಸಿದ? ಫತ್ವಾ ಆಲಂಗಿರಿ SDA 2018ರ ಪ್ರಶ್ನೆ. ಅವನು ಯಾವ ಪದ್ಧತಿಗಳನ್ನ ನಿಲ್ಲಿಸಿದ? ಅಕ್ಬರ್ ಶುರು ಮಾಡಿದ್ದ ಝರೋಖಾ ದರ್ಶನ್ ಮತ್ತು ನೌರೋಜ್ ಹಬ್ಬವನ್ನ ರದ್ದುಗೊಳಿಸಿದ FDA 2017ರ ಪ್ರಶ್ನೆ. ಮತ್ತು ಮೊಘಲರ ಕೊನೆಯ ಪ್ರಬಲ ದೊರೆಯಾದ ಇವನು ಯಾವಾಗ ತೀರಿಕೊಂಡ? 1707ರಲ್ಲಿ. ಇದು CPC 2015 ಮತ್ತು ವನಾಪಾಲಕ 2010ರಲ್ಲಿ ಕೇಳಿದ ಪ್ರಶ್ನೆ. ಸರಿ, ಈಗ ನಮ್ಮ ಚರ್ಚೆಯ ಅಂತಿಮ ಘಟ್ಟ. ಒಂದು ಕ್ಷಿಪ್ರ ಪುನರಾವಲೋಕನ, ಅಂದ್ರೆ ರ್ಯಾಪಿಡ್ ರಿವಿಷನ್. ಪರೀಕ್ಷೆಯಲ್ಲಿ ಕೇಳಬಹುದಾದ ಕೆಲವು ಸಿಂಪಲ್ ಆದೇ ತುಂಬಾನೇ ಇಂಪಾರ್ಟೆಂಟ್ ಪಾಯಿಂಟ್ಸ್ ಅನ್ನ ಅತಿ ವೇಗವಾಗಿ ನೋಡ್ಬಿಡೋಣ. ಗಮನ ಕೊಡಿ. ಬನ್ನಿ ಫಟಾಫಟ್ ಅಂತ ಕೆಲವು ಒನ್ ಲೈನರ್ಸ್ ನೋಡ್ಬಿಡೋಣ. ಇವೆಲ್ಲ ಡೈರೆಕ್ಟ್ ಕ್ವೆಶ್ಚನ್ಸ್, ಈಸಿಯಾಗಿ ಮಾರ್ಕ್ಸ್ ತಗೋಬಹುದು. ಮೊಘಲರ ಆಡಳಿತ ಭಾಷೆ ಯಾವುದು? ಪರ್ಷಿಯನ್. ಇದು BMTC 2024ರ ಪ್ರಶ್ನೆ. ನೌಕಾಪಡೆಯ ಮುಖ್ಯಸ್ಥನಿಗೆ ಏನಂತ ಕರಿತಿದ್ರು? ಮಿರ್-ಇ-ಬಹರ್. ಇದು ಜೇಲರ್ 2019ನ ಪ್ರಶ್ನೆ. ಬಾಬರ್ನ ಆತ್ಮಚರಿತ್ರೆ ತುಜಕ್-ಇ-ಬಾಬರಿ ಯಾವ ಭಾಷೆಯಲ್ಲಿದೆ? ತುರ್ಕಿಶ್. RSI 2016ನ ಪ್ರಶ್ನೆ. ಅಕ್ಬರನ ಆಸ್ಥಾನದ ಸಂಗೀತಗಾರ ತಾನ್ಸೇನ್ನ ಸಮಾಧಿಯಲ್ಲಿದೆ? ಗ್ವಾಲಿಯರ್ನಲ್ಲಿದೆ. ಇದು ಕೂಡ BMTC 2024ರ ಪ್ರಶ್ನೆ. ಇವುಗಳನ್ನ ಮರೆಯಬೇಡಿ. ಕೊನೆಯದಾಗಿ ಒಂದು ಪ್ರಶ್ನೆಯೊಂದಿಗೆ ಈ ಚರ್ಚೆಯನ್ನ ಮುಗಿಸೋಣ. ಆಧುನಿಕ ಭಾರತದ ಮೇಲೆ ಮೊಘಲ್ ಸಾಮ್ರಾಜ್ಯ ಬಿಟ್ಟು ಹೋದ ಅತ್ಯಂತ ದೊಡ್ಡ ಕೊಡುಗೆ ಯಾವುದು? ಅವರ ಆಡಳಿತ ವ್ಯವಸ್ಥೆಯೇ, ಅವರ ಅದ್ಭುತ ವಾಸ್ತುಶಿಲ್ಪವೇ, ಅಥವಾ ಅವರ ಸಂಸ್ಕೃತಿಯೇ? ಇದರ ಬಗ್ಗೆ ಸ್ವಲ್ಪ ಯೋಚನೆ ಮಾಡಿ. ಇಂತಹ ಮತ್ತಷ್ಟು ಆಳವಾದ ವಿಶ್ಲೇಷಣೆಗಳಿಗಾಗಿ HGA ಅಕಾಡೆಮಿ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಮುಂದಿನ ಚರ್ಚೆಯಡಿ ಮತ್ತೆ ಸಿಗೋಣ. ಎಲ್ಲರಿಗೂ ಧನ್ಯವಾದಗಳು.